ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಂದಿಗಿರುವೆ ಎಂದೆಂದಿಗೂ ಸಂಚಿಕೆ 19. ಏನು, ನೀನು ನನ್ನ ಮದುವೆ ಆಗೋದಾ? ಬೇಡ, ನನ್ನ ಜೀವನ ಚರಣ್ ಹೋದ ಮೇಲೆ ಇಷ್ಟೇ ಎಂದು ಬದುಕುತ್ತಿದ್ದೇನೆ. ಮತ್ತೆ ನನ್ನ ಜೀವನಕ್ಕೆ ಯಾರೂ ಬರುವುದು ಇಷ್ಟವಿಲ್ಲ. ನಾನು ಹೀಗೆ ಇದ್ದು ಬಿಡುತ್ತೇನೆ. ನೀನು ಬದಲಾಗಿದ್ದೀಯಾ ಎಂದರೆ ಅನುಮಾನವೇ. ನಿನ್ನ ನಂಬೋದು ಕಷ್ಟ ಎಂದು ದೀಪ್ತಿ ಹೇಳಿದಾಗ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಗೊತ್ತು ದೀಪ್ತಿ. ಅದು ಹೇಗೆ ನಂಬುತ್ತೀಯ ನನ್ನ ಅಲ್ವಾ? ಚರಣ್ ನಿನ್ನಿಂದ ದೂರ ಆಗೋಕೆ ನಾನೇ ಕಾರಣ. ಜಗತ್ಗೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡು ಎಂದು ನಾನೇ ಹೇಳಿದ್ದು. ಈಗ ನನಗೆ ಒಳ್ಳೆಯವನಾಗಿ ಬದುಕೋಕೆ ಒಂದು ಅವಕಾಶ ಕೊಡು. ನಿನ್ನ ಮತ್ತು ನಿನ್ನ ತಾಯಿಯನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಉತ್ತಮ್ ಹೇಳಿದನು. ತುಂಬ ಹತ್ತಿರದಿಂದ ನೋಡಿದ್ದೇನೆ ಉತ್ತಮ್. ನಿನ್ನ ಕೆಟ್ಟ ಕೆಲಸಗಳನ್ನೂ ನೋಡಿದ್ದೇನೆ. ನಿನ್ನ ಪಾಪದ ಕೆಲಸಕ್ಕೆ ನೀನು ಬಲಿ ಪಡೆದದ್ದು ನನ್ನ ಚರಣ್ಣನ್ನು. ಮತ್ತೆ ನಿನ್ನ ಹೇಗೆ ನಂಬಲಿ ನಾನು ಎಂದಳು ದೀಪ್ತಿ. ಒಂದೇ ಒಂದು ಅವಕಾಶ ಕೊಡು, ನಿನ್ನ ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ. ನಾನು ನಿನಗೆ ಮಾಡಿದ ಅನ್ಯಾಯಕ್ಕೆ ನಿನಗೆ ಬಾಳು ಕೊಟ್ಟು ಎಲ್ಲವನ್ನೂ ಸರಿ ಮಾಡೋಣವೆಂದಿದ್ದೇನೆ. ಮತ್ತೆ ನಿನ್ನನ್ನು ನಾನು ಯಾವತ್ತೂ ನೋಯಿಸುವುದಿಲ್ಲ. ಪ್ರತಿ ಕ್ಷಣವೂ ನಿನ್ನೊಂದಿಗಿರುವೆ ನಾನು. ಅಮ್ಮ, ನೀವಾದರೂ ಹೇಳಿ, ನಾನು ನಿಜವಾಗಿಯೂ ಬದಲಾಗಿದ್ದೇನೆ ಎಂದನು ಉತ್ತಮ್. ಆ ಹುಡುಗ ಬದಲಾಗಬೇಕು ಎಂದು ನಿನ್ನ ಬಳಿ ಅಷ್ಟು ಕೇಳುತ್ತಿದ್ದಾನಲ್ಲ ದೀಪ್ತಿ, ಒಪ್ಪಿಕೋ. ಅವನ ನೋಡಿದರೆ ತಿಳಿಯುತ್ತದೆ ತುಂಬ ನೊಂದಿದ್ದಾನೆಂದು. ಮತ್ತೆ ನಿನ್ನ ನೋಯಿಸನು. ಒಪ್ಪಿಕೋ ದೀಪ್ತಿ ಅವನನ್ನು ಎಂದರು ಶಾಂತಮ್ಮ. ಅಮ್ಮ, ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ. ಇವನು ನೋಡಿದ ಹಾಗೆ ಅಲ್ಲ. ಇವನ ಮಾತು ನಂಬೋದು ಅಷ್ಟು ಸುಲಭವಲ್ಲ ಎಂದು ದೀಪ್ತಿ ಹೇಳಿದಾಗ, ನೀನು ನನ್ನ ನಂಬಬೇಕೆಂದರೆ ನಾನು ಏನು ಮಾಡಬೇಕು ಅದನ್ನಾದರೂ ಹೇಳು. ನಾನು ನನ್ನ ತಾಯಿಯ ಮೇಲೆ ಆಣೆ ಹಾಕಿ ಹೇಳುತ್ತಿದ್ದೇನೆ. ನಾನು ನನ್ನ ಮನೆಯವರಿಗಾಗಿ ಬದಲಾದೆ. ಜಗತ್ ನನ್ನ ಬದಲಾಯಿಸಿದ. ಮುಂದೆ ನಾನು ನಿನ್ನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತೇನೆ. ಎಂದೂ ನಿನ್ನ ನೋಯಿಸುವುದಿಲ್ಲ. ನನ್ನ ನಂಬು ದೀಪ್ತಿ ಎಂದನು ಉತ್ತಮ್. ತಾಯಿ ಮೇಲೆ ಆಣೆ ಇಡುತ್ತಿದ್ದಾನಲ್ಲ, ಬದಲಾಗಿದ್ದಾನೇನು? ತುಂಬ ಕ್ಷಮೆ ಕೇಳುತ್ತಿದ್ದಾನೆ. ಕ್ಷಮಿಸಿ ಅವನನ್ನು ಒಪ್ಪಿಕೋ. ನಿನಗೆ ಒಳ್ಳೆಯ ಬಾಳು ಸಿಕ್ಕರೆ ನನಗೆ ಅದೇ ಸಾಕು. ನೀನು ಆ ಚರಣ್ಣನ್ನು ನೆನೆದು ದುಃಖಿಸುವುದನ್ನು ನನ್ನಿಂದ ಸಹಿಸಲಾಗುವುದಿಲ್ಲ. ನನಗೂ ಸಾಯುವ ಕಾಲ ಹತ್ತಿರವಾಗಿದೆ. ನೀನು ಚೆನ್ನಾಗಿರುವುದನ್ನು ನೋಡುವ ಆಸೆಯೂ ಇದೆ. ಅದಕ್ಕಾಗಿಯಾದರೂ ಒಪ್ಪಿಕೋ ದೀಪ್ತಿ ಎಂದರು ಶಾಂತಮ್ಮ. ನಿನ್ನ ಜೀವನ ಹಾಳು ಮಾಡಿದೆ ಎಂದು ನನ್ನ ಕೊನೆಯ ಉಸಿರಿರುವವರೆಗೂ ನಾನು ಕೊರಗುತ್ತೇನೆ. ಅದಕ್ಕಾಗಿ ಕೇಳಿಕೊಳ್ಳುತ್ತಿರುವೆ. ನಿನ್ನ ಜೊತೆಗೆ ಬದುಕಲು ನನಗೆ ಒಂದು ಅವಕಾಶ ಕೊಡು ಎಂದು ಉತ್ತಮ್ ಮತ್ತೆ ಮತ್ತೆ ಕೇಳಿದನು. ಸರಿ, ತನ್ನ ತಾಯಿಯ ಖುಷಿಗೋಸ್ಕರ ಒಪ್ಪಿಕೊಂಡಳು ದೀಪ್ತಿ. ತಾನು ತಂದಿದ್ದ ತಾಳಿಯನ್ನು ಅವಳ ಮುಂದೆ ಹಿಡಿದು, ತಾಯಿ ದೇವರಿಗೆ ಸಮಾನ. ಈ ದೇವರ ಮುಂದೆ ನಿಂತು ನಾನು ನಿನಗೆ ತಾಳಿ ಕಟ್ಟುತ್ತೇನೆ. ನಿನ್ನ ಮುಂದಿನ ಹೆಜ್ಜೆ ಹೆಜ್ಜೆಯಲ್ಲೂ ನಿನ್ನ ಜೊತೆಗೆ ನಾನು ಯಾವಾಗಲೂ ಇರುತ್ತೇನೆ ಎನ್ನುತ್ತಾ ದೀಪ್ತಿಗೆ ತಾಳಿ ಕಟ್ಟಿದ್ದನು ಉತ್ತಮ್. ತಲೆ ತಗ್ಗಿಸಿ ನಿಂತಳು ದೀಪ್ತಿ. ಇಬ್ಬರು ಶಾಂತಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಕಣ್ಣೀರು ಸುರಿಸುತ್ತಾ ದೀಪ್ತಿಯ ಕಣ್ಣೀರು ಒರೆಸಿ, ನಾನು ನಿನ್ನ ಜೊತೆಗೇ ಇರುತ್ತೇನೆ. ಇನ್ನು ಮುಂದೆ ಯಾವತ್ತೂ ನಿನ್ನ ಕಣ್ಣಲ್ಲಿ ನೀರು ಬರಬಾರದು ಎಂದನು ಉತ್ತಮ್. ಇಬ್ಬರನ್ನು ಮನಸ್ಫೂರ್ತಿಯಾಗಿ ಆಶೀರ್ವದಿಸಿದ್ದರು ಶಾಂತಮ್ಮ. ಬಾಗಿಲನ್ನು ಜೋರಾಗಿ ತಳ್ಳಿಕೊಂಡೇ ಒಳಬಂದ ಅಖಿಲೇಶ್. ವನಾಳ ಕೆನ್ನೆಯನ್ನು ಜೋರಾಗಿ ಹಿಡಿದು, ನಾಳೆನೆ ನನ್ನ ಮತ್ತೆ ನಿನ್ನ ಮದುವೆ. ಈ ಬಾರಿ ನೀನೇಗೆ ತಪ್ಪಿಸಿಕೊಂಡು ಹೋಗುತ್ತೀಯೋ ನಾನು ನೋಡ್ತೀನಿ. ನೀನೇನಾದರೂ ತಪ್ಪಿಸಿಕೊಂಡು ಹೋಗೋ ಪ್ರಯತ್ನ ಪಟ್ಟರೆ ನಿನ್ನ ಮನೆಯವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಎಲ್ಲರನ್ನೂ ಮೇಲಕ್ಕೆ ಕಳುಹಿಸುವೆ. ಆವತ್ತು ನಾನು ಯಾವುದೋ ಹುಡುಗಿ ಜೊತೆಗೆ ಕೆಟ್ಟದಾಗಿ ವರ್ತಿಸಿದೆ ಎಂದು ಊರಿನವರ ಮುಂದೆ ಚಪ್ಪಲಿಯಲ್ಲಿ ನನ್ನ ಕೆನ್ನೆಗೆ ಹೊಡೆದೆಯಲ್ಲ, ಅದಕ್ಕೆ ನಿನಗೆ ನನ್ನ ಮದುವೆ ಆಗೋ ಶಿಕ್ಷೆ. ಮದುವೆ ಆಗಲಿ, ಆಮೇಲೆ ನರಕ ತೋರಿಸ್ತೀನಿ ನಿನಗೆ ಎಂದು ಹೇಳಿ ಭುವನ ಇದ್ದ ಕೋಣೆಗೆ ಭದ್ರವಾಗಿ ಬೀಗ ಹಾಕಿ ಅಲ್ಲಿಂದ ಹೊರಬಂದನು ಅಖಿಲೇಶ್. ದುರ್ಗಮ್ಮ, ಯಾಕೆ ನನಗೆ ಇಷ್ಟೊಂದು ಕಷ್ಟ? ನನ್ನ ಜೊತೆಗೆ ನನ್ನ ಮನೆಯವರಿಗೂ ಕಷ್ಟ. ಈ ಅಖಿಲೇಶ್ ಸರಿಯಿಲ್ಲ.
ಈಗ ಇವನಿಂದ ತಪ್ಪಿಸಿಕೊಂಡು ಹೋದರೆ ನನ್ನ ಮನೆಯವರಿಗೆ ಇನ್ನಷ್ಟು ಕಷ್ಟ ಕೊಟ್ಟಂಗಾಗುತ್ತದೆ. ನಾನೇನು ಮಾಡಲಿ ಈಗ? ಜಗ್ಗ, ತುಂಬ ಕಷ್ಟದಲ್ಲಿದ್ದೀನಿ ಕಣೋ, ಬಂದು ಕಾಪಾಡೋ. ಆವತ್ತು ನೀನೇ ಹೇಳಿದ್ದೆ ಅಲ್ವಾ, ನಿನ್ನೊಂದಿಗಿರುವೆ ಎಂದೆಂದಿಗೋ ಎಂದು. ಇವತ್ತು ನಾನು ಕಷ್ಟದಲ್ಲಿದ್ದೀನಿ ಕಣೋ, ಬೇಗ ಬಂದು ಕಾಪಾಡೋ. ನನಗೆ ಗೊತ್ತು ನೀನು ಬರ್ತಾ ಇದ್ದೀಯಾ ಅಂತ. ನನ್ನ ಮನಸ್ಸು ಹೇಳುತ್ತಿದೆ ನೀನು ನನಗೆ ತುಂಬ ಹತ್ತಿರದಲ್ಲಿದ್ದೀಯಾ ಅಂತ. ಬೇಗ ಬಂದು ನನ್ನ ಮತ್ತು ನನ್ನ ಮನೆಯವರನ್ನು ಕಾಪಾಡು ಜಗ್ಗ ಎಂದು ಅಳುತ್ತಾ ಜಗತ್ನನ್ನು ನೆನೆಸಿಕೊಳ್ಳುತ್ತಿದ್ದಳು. ಅಪ್ಪ, ಈ ಭುವನಾಗೆ ತಪ್ಪಿಸಿಕೊಂಡು ಹೋದರೆ ನಿನ್ನ ಮನೆಯವರನ್ನು ಸಾಯಿಸುತ್ತೇನೆ ಎಂದು ಹೆದರಿಸಿದ್ದೀನಿ. ಅವಳು ಇಲ್ಲಿಂದ ತಪ್ಪಿಸಿಕೊಳ್ಳೋದು ಅನುಮಾನ. ನಾಳೆ ಬೆಳಗ್ಗೆನೇ ನಮ್ಮ ಮದುವೆ. ಆಮೇಲೆ ಆ ಭುವನ ಮನೆಯನ್ನು ನಮ್ಮ ಹೆಸರಿಗೆ ಮಾಡಿಸಿ ಅವಳ ಮನೆಯವರನ್ನು ಸಾಯಿಸೋದು ಅಲ್ವಾ ಅಪ್ಪ? ಭುವನ ನನ್ನ ಹೆಂಡತಿಯಾಗಿರ್ತಾಳೆ. ನಾನು ಹೇಳಿದಂತೆ ಕೇಳಿ ಬಿದ್ದಿರುತ್ತಾಳೆ. ಜೊತೆಗೆ ನಮ್ಮ ಆಸ್ತಿ ದುಪ್ಪಟ್ಟು ಆಗುತ್ತದೆ ಎಂದು ಹೇಳಿ ನಕ್ಕನು ಅಖಿಲೇಶ್. ಹೌದು, ಆ ರಾಮಣ್ಣಗೌಡನ ಮನೆಯ ಆಸ್ತಿ ಪತ್ರ ಹೇಗೋ ನಮ್ಮ ಬಳಿಯೇ ಇದೆ. ಈಗ ನೀನು ಆಸೆ ಪಟ್ಟಂತೆ ಆ ಭುವನ ಜೊತೆಗೆ ನಿನ್ನ ಮದುವೆ. ಅದಾದ ಮೇಲೆ ಆ ಭುವನಾಗೆ ಚಿತ್ರಹಿಂಸೆ ಕೊಟ್ಟು ಆ ರಾಮಣ್ಣಗೌಡನಿಂದ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸಿ ಅವರ ಮನೆ ಆಸ್ತಿಯನ್ನು ಸಂಪೂರ್ಣವಾಗಿ ನಮ್ಮ ವಶಕ್ಕೆ ಪಡೆದುಕೊಳ್ಳುತ್ತೇನೆ. ನಂತರ ರಾಮಣ್ಣಗೌಡನನ್ನು ಅವನ ಮನೆಯಿಂದ ಹೊರಗೆ ಹಾಕಿ ಬೀದಿ ಪಾಲು ಮಾಡುತ್ತೇನೆ. ಪೊಲೀಸು ಕಂಪ್ಲೇಂಟು ಅಂತ ಹೋದರೆ ಭುವನನ ಸಾಯಿಸ್ತೀನಿ ಅಂತ ಹೇಳಿದ್ದೇನೆ. ಆ ರಾಮಣ್ಣಗೌಡ ನಾನು ಹೇಳಿದಂತೆ ಕೇಳುತ್ತಾ ಇರುತ್ತಾನೆ. ನಿನ್ನ ಮತ್ತೆ ಭುವನ ಮದುವೆ ಆಗಲಿ, ಆಮೇಲಿದೆ ಅವರಿಗೆ ಮಾರಿ ಹಬ್ಬ. ಅವನೇ ಮುಂದೆ ನಿಂತು ಈ ಮದುವೆ ಮಾಡಿಸದಿದ್ದರೆ ಊರಿನವರಿಗೆ ಅನುಮಾನ ಬಂದು ಅವರು ಈ ಗೌಡನಿಗೆ ಸಹಾಯ ಮಾಡಿ ನಮ್ಮ ವಿರುದ್ಧ ತಿರುಗಿ ಬೀಳಬಹುದು. ಅದಕ್ಕಾಗಿ ಆ ರಾಮಣ್ಣಗೌಡನ ಉಪಸ್ಥಿತಿಯಲ್ಲೇ ನಿನ್ನ ಮತ್ತೆ ಭುವನ ಮದುವೆ ಮಾಡಿಸಬೇಕು. ಆ ಗೌಡ ನನ್ನ ತಂದೆಯನ್ನು ಪೊಲೀಸರಿಗೆ ಹಿಡಿದುಕೊಟ್ಟು ನಮ್ಮ ಮನೆಯವರನ್ನು ಬೀದಿಗೆ ತಂದ. ಈಗ ಅವರನ್ನು ಹಾಗೆ ಮಾಡಿ ಅವರ ಪ್ರಾಣ ತೆಗೆಯುತ್ತೇನೆ ಎಂದು ಹೇಳಿ ಜೋರಾಗಿ ನಕ್ಕರು ಶಂಕರಗೌಡ್ರು. ಇತ್ತ ಪೊಲೀಸ್ ಠಾಣೆಗೆ ಬಂದಿದ್ದರು ರಾಮಣ್ಣಗೌಡ್ರು ಹಾಗೂ ರಾಜೇಂದ್ರ. ಎಲ್ಲವನ್ನೂ ಪೊಲೀಸರ ಬಳಿ ಹೇಳಿದರು. ಗೌಡ್ರೆ, ಆ ಶಂಕರಗೌಡನಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ, ಶಿಕ್ಷೆ ಕೊಡಿಸುತ್ತೇನೆ. ನೀವು ಧೈರ್ಯವಾಗಿರಿ. ನಿಮ್ಮ ಮೊಮ್ಮಗಳಿಗೂ ಏನೂ ಆಗುವುದಿಲ್ಲ. ನಾಳೆ ತಾನೇ ಮದುವೆ. ನಾಳೆ ಮದುವೆ ಮನೆಯಲ್ಲೇ ಆ ಅಪ್ಪ ಮಗನನ್ನು ಬಂಧಿಸುತ್ತೇನೆ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಹೇಳಿದರು. ಸರಿ ಎಂದು ಹೇಳಿ ನಿಟ್ಟುಸಿರು ಬಿಟ್ಟು ಅಲ್ಲಿಂದ ಹೊರಟರು ರಾಜೇಂದ್ರ ಹಾಗೂ ರಾಮಣ್ಣಗೌಡ್ರು. ದುರ್ಗಮ್ಮ, ಭುವನಾಗಿ ಏನು ಆಗದ ಹಾಗೆ ನೋಡಿಕೊ. ಆ ಶಂಕರಗೌಡ್ರ ಮನೆಯಲ್ಲಿ ಭುವನ ಹೇಗಿದ್ದಾಳೋ ಏನು. ಅವಳು ಸುರಕ್ಷಿತವಾಗಿ ಇದ್ದರೆ ಅಷ್ಟೇ ಸಾಕು. ನಾಳೆ ಆ ಶಂಕರಗೌಡ ಹಾಗೂ ಅವನ ಮಗ ಅಖಿಲೇಶ್ಗೆ ಸರಿಯಾಗಿ ಶಿಕ್ಷೆಯಾಗುತ್ತದೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಿದ್ದರು ಇಬ್ಬರು. ಆವತ್ತು ನಿನಗೆ ಹೇಳಿದಂತೆ ಇನ್ನು ಮುಂದೆ ನಿನ್ನ ಕಷ್ಟ ಸುಖದಲ್ಲಿ ನಾನು ನಿನ್ನೊಂದಿಗೆ ಎಂದೆಂದಿಗೂ ಇರಲು ಬಯಸುತ್ತೇನೆ. ನಿನ್ನ ಸಮೀಪವೇ ಇದ್ದೇನೆ. ಬಂದು ನಿನ್ನ ಕಾಪಾಡುತ್ತೇನೆ. ಆಮೇಲೆ ಯಾವತ್ತೂ ನೀನು ನನ್ನಿಂದ ದೂರ ಹೋಗದಂತೆ ನೋಡಿಕೊಳ್ಳುತ್ತೇನೆ. ನಿನ್ನ ಇಲ್ಲಿಗೆ ಎಳೆದುಕೊಂಡು ಬಂದವರನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಮನದಲ್ಲೇ ಅಂದುಕೊಂಡು ಬರುತ್ತಿದ್ದವನು ಸಂಜೆ ಹೊತ್ತಿಗೆ ದೇವನಹಳ್ಳಿ ತಲುಪಿಯಾಗಿತ್ತು. ಭುವನನನ್ನೇ ನೆನೆದು ಬರುತ್ತಿದ್ದವನು ಮುಂದೆ ಬರುತ್ತಿದ್ದವರಿಗೆ ಕಾರು ಗುದ್ದಿದ್ದ ರಭಸಕ್ಕೆ ಮುಂದೆ ಬರುತ್ತಿದ್ದವರು ಕೆಳಕ್ಕೆ ಬಿದ್ದಿದ್ದರು. ಯಾರೆಂದು ನೋಡಲು ಗಾಬರಿಯಿಂದ ಕಾರಿನಿಂದ ಇಳಿದರು ಜಗತ್, ಅಂಜಲಿ, ಜೀವನ್, ಶಿವು. ಮುಂದೆ ಬಿದ್ದುಕೊಂಡಿದ್ದವರು ತುಂಬ ಕಷ್ಟಪಟ್ಟು ಮೇಲೆ ಎದ್ದಿದ್ದರು. ಮಣ್ಣು ಬಟ್ಟೆಗೆ ಮೆತ್ತಿಕೊಂಡಿತ್ತಷ್ಟೇ, ಬೇರೆ ಏನೂ ಆಗಿರಲಿಲ್ಲ. ಸದ್ಯ ಚೆನ್ನಾಗಿದ್ದಾರೆ, ಪ್ರಾಣ ಏನು ಹೋಗಿಲ್ಲ ಎಂದ ಶಿವು. ಏನೋ ನನ್ನ ಪ್ರಾಣ ಹೋಗಲಿ ಅಂತಾನೆ ಗುದ್ದಿದೀಯಾ ಎಂದು ಶಿವು ಬಳಿ ಅವರು ಕೇಳಿದಾಗ, ಹೇ ಜಗತ್, ಅವರು ನಿಮ್ಮ ತಾತ, ಹನುಮಂತ ತಾತ, ಲಕ್ಷ್ಮಿಯತ್ತೆ ತಂದೆ ಎಂದಳು ಅಂಜಲಿ. ತಾತ, ಲಕ್ಷ್ಮಿ ಎಂಬ ಪದ ಕೇಳಿ ಹನುಮಂತಪ್ಪನಿಗೆ ಅರಿವಾಗಿತ್ತು. ಅವನ ಮುಂದೆ ನಿಂತವನು ಲಕ್ಷ್ಮಿ ಮಗ, ಅಂದರೆ ನನ್ನ ಮೊಮ್ಮಗ ಎಂದು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.